ಎಲ್ಲರಿಗೂ ಸುಸ್ವಾಗತ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಧ್ಯಾ ವ್ಲಾಗ್ಸ್. ಸೊ ಇವತ್ತು ನಾನು ಯಾಕೆ ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ನಂಗೂ ವ್ಲಾಗ್ ಮಾಡೋ ಪ್ಲಾನ್ ಇರಲಿಲ್ಲ. ಬಟ್ ನಮ್ಮ ಕೃಷ್ಣ ಸುಂದ್ರು ಇಷ್ಟು ಸುಂದರವಾಗಿ ರೆಡಿ ಆಗಿದ್ರೆ ಒಂದು ವ್ಲಾಗ್ ಬೇಕೇ ಬೇಕು ಅನ್ಸ್ತು, ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಅಮ್ಮ ಕೃಷ್ಣ ಸುಂದ್ರಿ ಪವಿ ಇವತ್ತು ಹೆವಿ ಮುದ್ದಕ್ಕ ಅಂತವಳು ನೋಡಿ, ಏನ್ ಕ್ಯೂಟಕ್ಕ ಅಂತವಳು ಗುರು. ಅವಳ ನಗುವ ನೋಡಿ ಮರೆತ ಜಗವ. ಬೇಗ ಈ ಮುದ್ದಗೊಮ್ಮೆಗೆ ದೃಷ್ಟಿ ತೆಗ್ದ್ಬಿಡಿ ನೀವು. ಬಂದಿಲ್ಲ, ಅಲ್ಲಿ ಮಾಡ್ಬಿಟ್ಲಾ ಯಾಕಂದ್ರೆ ನಾನೇ ರೆಡಿ ಮಾಡಿಸಿದ್ದು. ಹಿಂಸೆ ಕೊಡ್ತಾಳೆ ರೆಡಿ ಮಾಡ್ಸು ಅಂತ. ಅದೇನ್ ಗೊತ್ತಾ, ಸ್ವಲ್ಪ ಕಾಗನ್ ರೆಡಿ ಮಾಡ್ಬೇಕು ಅವಾಗ ಅಲ್ಲ. ಅವಳು ಒಪ್ಕೊಂಡ್ಬಿಟ್ಟವಳು. ಇವ್ರಿಗೆ ವ್ಯಾನ್ ಮಾಡ್ಸಿದೀವಿ, ವ್ಯಾನ್ ಅಲ್ಲಿ ಹೋಗ್ಬಾ ಅಂತ. ಆ ವ್ಯಾನ್ ಅದೇನಕ್ಕೆ ಮಾಡ್ಸಿದೀವೋ ಗೊತ್ತಿಲ್ಲ, ಯಾವಾಗ್ಲೂ ನಾನು ಡ್ರಾಪ್ ಮಾಡ್ಬೇಕು. ಸುಮ್ನೆ ದಂಡ ಆ ವ್ಯಾನ್ಗೆ. ಟೈಮ್ ಸೆನ್ಸ್ ಇಲ್ಲ ಪೀಪಲ್ಗೆ, ಕಾಮನ್ ಸೆನ್ಸ್ ಅಂತೂ ಇಲ್ವೇ ಇಲ್ಲ, ಅರೆ ಟೈಮ್ ಸೆನ್ಸು ಇಲ್ಲ ಈ ನಡುವೆ. ಯಾರಿಂದ ಎಷ್ಟವರ್ ತಗೊಂಡೆ ರೆಡಿ ಆಗಿ ನೀನು? ನಾನ್ ಬೇಗ ಎಬ್ಬಿಸ್ದೆ ತಾನೆ, ಬೇಗ 6:30ಗೆ ಎಬ್ಬಿಸ್ದೆ. 6:50ಗೆ ಎದ್ದಿದ್ದು ಅವಳು ತಪ್ಪು. ಕರೆಕ್ಟ್. ನೀನ್ ಮಾಡೋದು ರೆಡಿ ಆಗೋದಕ್ಕೆ ಇವಳು 1 hour ತಗೊಂಡು. ನೀನ್ ಇವಾಗೇನು ಓದ್ತಿದ್ದಲ್ಲ? ಕರೆಕ್ಟ್. ನೀನ್ ಯಾವಾಗ ಓದಿದ್ಯಾ ಅಂತ ಗೈಸ್ ಬೈತಾರೆ. ಬುದ್ಧಿ ಇಲ್ಲ ಬಡ್ಡಿ ಮುಖ, ದಡ್ಡ ಇಷ್ಟು ಬರೀ ಇವ್ರಿಬ್ರದೆ. ನಂದಲ್ಲ 9 ಪ್ಯಾಂಟು ಬರೀ 9 ಇರೋದು ಅದ್ರಲ್ಲಿ. ನಿನ್ಗೆ ಯಾಕಯ್ಯ ಅಷ್ಟೊಂದು ತಗ್ಲಾಕಣಕ್ಕೆ? ಏನಕ್ಕಯ್ಯ ನಿನ್ಗೆ? ನಾವೇ ಐರನ್ ಮಾಡಿರೋ ಬಟ್ಟೆ ಹಾಕಲ್ಲ. ನಾನೇ ಬರಕ್ ಹಂಗಿದ್ರೆ ನಾವೇನ್ ಮಾಡಕ್ಕಾಗುತ್ತೆ? ಐರನ್ ಮಾಡಿರೋ ಬಟ್ಟೆ. ಹೌದು, ಐರನ್. ಅದಕ್ಕೆ ನೀನ್ ಹುಟ್ಟಿದ್ದು. ನೀನ್ ಐರನ್ ಮಾಡೋ ಬಟ್ಟೆ ಹಾಕೊಂಡದಕ್ಕೆ ನಾನು ಹುಟ್ಟಿದ್ದು. ಗೈಸ್ ಏನ್ ಲಾಜಿಕ್ ಗೈಸ್. ನಿನ್ಗೆ ಆಯ್ತಕ್ಕ ಕಾರಲ್ಲಿ ಕರ್ಕೊಂಡು ಹೋಗ್ಲಾ? ಯಾವ್ದು BMW ಬೇಕಾ? ಯಾವ್ದು ಬೇಕು ನಿನ್ಗೆ? ಸ್ವಲ್ಪ ಬೇಗ ಹೋಗಿ, ಟೈಮ್ ಆದಾಗ್ಲೇ ಇಷ್ಟು ಲೇಟ್ ಆಗಿ ಹೋಗ್ತೀಯ ನೀನು. ಹೋಗಿ ಎತ್ತಿನ ಗಾಡಿ ತರ ಹೋಗ್ತಾ ಇದ್ಯಾ, ಅದೇ ಎಷ್ಟು ಬೇಗ ಹೋಗುತ್ತೆ. ನನ್ ಗಾಡಿ ಮುಂದೆ ಹೋಗ್ತಾ ಇಲ್ಲಲ್ಲ. ನಿನ್ಗೆ ಹೋಗಲ್ಲ, ನನಗೆ ಟೈಮ್ ಆಗಿದ್ದಂಗೆ ನಿನಗೆ ಹೋಗಲ್ಲ. ನಂಗೊಂದು ಆಡಾಡು, ಗಾಡಿ ಅವಾಗ ಓಡ್ಬೋದೇನೋ. ಮುಚ್ಕೊಂಡು ಆಯ್ತು. ನಿದ್ದೆ ಮಾಡ್ತಿದ್ದೆ ಪವಿ. ಅದು ಎದ್ದೇಳು ಮಂಜುನಾಥ ಎದ್ದೇಳಲೇ. ನಮ್ಮ ಪವಿ ಎಂತ ಆಡ್ತಾಳೆ ಗೈಸ್. ನಾಡಿಯೇ ನಾನೇನ್ ಎತ್ತು ಅನ್ಕೊಂಡಿದ್ಯಾ ಅಥವಾ ದನ ಅನ್ಕೊಂಡಿದ್ಯಾ? ಎಮ್ಮೆ ಹೇಳ್ಕೋಬೇಕು ಅಂತ ನಿಜವಾಗ್ಲೂ ಲೇಟ್ ಮಾಡ್ತಾವಳೆ. ಆಯ್ತು ಸೈಡ್ ಬೇಡ ನೋಡ್ತೀನಿ. 18 ಆಗಿದ್ಯೇನೆ ನಿಂಗೆ? ಆಯ್ತು ನಡಿ ಮತ್ತೆ ಮುಚ್ಕೊಂಡ್ ಬೇಡ. ಜೋಶಲ್ಲಿ ಒಂದು ಹಾಡಾಡು. ಜೋಶ್ ಮಾಡಿ ಪ್ಯಾಕ್ ಬೆಳ್ಗೆ ಕುಡ್ಕಿಯೋದು ನಾಡಿ. ಟೈಮ್ ನಿಜ ಟೈಮ್ ಏನ್ ಗೊತ್ತಾ, ಇನ್ನೂ ಏನೋ ಬೇಕು ನಾಡಿಯ ಪವಿ. ನೀನ್ ಯಾಕೆ ನನ್ನ ಅಕ್ಕ ಅಂತ ಪ್ರೀತಿಯಿಂದ ಕರಿಬಾರ್ದು? ಬೇಡ ಬಿಟ್ಟು ನಾನು ಇವತ್ತು ಹೋಗಲ್ಲ. ಬೇಡ ಬಿಟ್ಟು ಫ್ರೆಶರ್ಸ್ ಆಯ್ತಾ ನೋಡು, ನಾನೇನು ಇಂಟ್ರೆಸ್ಟ್ ಇಲ್ಲ. ಹೋಗ್ತಾ ಬರ್ತಾ ಇಲ್ಲಿಗೆ ಬಂದ್ಬಿಡ್ತಾಳೆ. ಬಾರೆ ಇಲ್ಲಿ ಬಾರೆ, ಇಲ್ಲಿ ಬಾ ಕುತ್ಕೊಂತೀನಿ. ಸೈಡ್ ಬಾ. ಹೋಯ್ತಾ ತೊಳ್ಕೊ ಫಸ್ಟ್ ನೀನ್ ಇಲ್ಲಿಂದ. ನಿಮ್ ಲೇಡಿ ಬಾಂಡ್ ಏನೋ ಫಸ್ಟ್ ಟೈಮ್ ಬಟ್ ನರ್ವಸ್ ಆಗಿದ್ದೀನಿ. ಬಟ್ ಒಂದು ಟ್ರೈ ಇರ್ಲಿ ಅಂತ ಫಸ್ಟ್ ಟ್ರೈ ಮಾಡೋಣ, ಆಮೇಲೆ ನೋಡೋಣ ಅಂತ ಬರ್ತಾ ಇದ್ದೀನಿ. ಗೊತ್ತಿಲ್ಲ ನನಗೆ ಏನಾಗುತ್ತೆ ಅಂತ. ಆ್ಯಂಡ್ ನಾನಿವತ್ತು ಕಂಠೀರವ ಸ್ಟೇಡಿಯಮಲ್ಲಿ ಇದ್ದೀನಿ. ನಾನು ಕರ್ಕೊಂಬಂದಿದ್ದು ಚಂದನ ನನ್ನ ಫ್ರೆಂಡ್. ಬಟ್ ಇಲ್ಲಿ ಬಂದು ಹುಡುಕ್ತಾ ಇದ್ದೀವಿ ಆಡಿಷನ್ ಎಲ್ಲಿ ಮಾಡ್ತಾರೆ ಅಂತ. ಎಲ್ಲ ಪ್ಯಾಟೆ ಹುಡುಗಿ ಅಲ್ಲಿ ಆಯ್ತು. ನಮ್ಗೆ ಯಾವ್ದಂತಾನು ಗೊತ್ತಿಲ್ದಿರೋ ಬಂದಿದೀವಿ ಆಡಿಷನ್ ಕೊಡ್ಬೇಕಂತ. ಹಿಂಗೆ ನಾವೆಲ್ಲ ಉದ್ಧಾರ ಆಗತ್ತೆ ಜೀವನದಲ್ಲಿ. ಬಟ್ ಹುಡುಕ್ತಾ ಇದೀವಿ. ಬ್ಯಾನರ್ ಎಲ್ಲೂ ಹಾಕಿಲ್ಲ. ಒಂದು ಬ್ಯಾನರ್ ಇಲ್ಲ ಗುರು ಇಲ್ಲಿ. ಯಾವ್ದು ಒಂದು ನರಪಿಲ್ಲೆ ಆದ್ರೂ ಬೇಡವಾ? ಅಟ್ಲೀಸ್ಟ್ ಎಲ್ಲಿ ನಡೀತಿದೆ ಅಂತ ಕೇಳಕ್ಕಾದ್ರು ಒಬ್ರು ಗೊತ್ತಿಲ್ಲ. ಇಲ್ಲೆಲ್ಲ ಸ್ಪೋರ್ಟ್ಸ್ ಗರ್ಲ್ಸ್ ಗೊತ್ತಿದ್ದಾರೆ, ಅವರೆಲ್ಲ ಫುಲ್ ಪಾಶ್ ಆಗಿರ್ತಾರೆ. ಅವ್ರಿಗೆಲ್ಲ ಸ್ವಲ್ಪ ನಂಗೆ ಗೊತ್ತು, ಸ್ಪೋರ್ಟ್ಸ್ ಹುಡುಗಿರಂದ್ರೆ ಸ್ವಲ್ಪ ಎಲ್ಲನೂ ಜಾಸ್ತಿ ಇರುತ್ತೆ. ಸೊ ಅವ್ರನ್ನ ನಾನು ಕೇಳಲ್ಲ ಅಂತ ಗೈಸ್. ಅಲ್ಲೊಬ್ರು ಸೆಕ್ಯೂರಿಟಿ ಇದ್ದಾರೆ. ಸೊ ಅವ್ರು ಬಿಟ್ಟರೆ ನಮ್ಗೆ ಇನ್ಯಾರು ಗತಿ ಇಲ್ಲ ಇಲ್ಲಿ. ಕೇಳೋಣ. ಅಥವಾ ಆಡಿಷನ್ ಮುಗ್ದೋಯ್ತಾ? 11 o'clock. ನಂಗೆ ಸಾಕಾಯ್ತಮ್ಮ, ಟ್ರಾಫಿಕಲ್ಲಿ ಬರೋದೇ ಲೇಟ್ ಆಗಿದ್ದು ಗೈಸ್. ಇಲ್ಲಿ ಆಡಿಷನ್ ನಡೀತಿದ್ಯಲ್ಲ ಎಲ್ಲಿ? ಜಿಂಗಲ್ ಅಕ್ಕ ಎಲ್ಲಿ
ಸ್ಟೇಡಿಯಂ ಸ್ಟುಡಿಯೋ ಎಲ್ಲಿರೋದು? ಇಲ್ಲಿಂದ 12 ಕಿಲೋಮೀಟರ್ ಇದೆ. All the best, Sandhya. Chal, don't waste the time. Guys, really? ಅಜೀಬು ಯಪ್ಪ. ಹೋಗೋದು ಇಸ್ ನಾಟ್ ಪ್ರಾಬ್ಲಮ್ ಗೈಸ್. ಅಲ್ಲಿ ಹೋದ್ಮೇಲೆ ಚಾನ್ಸ್ ಸಿಕ್ಕಿ ನಾನು ಒಂದು ಟ್ರೈ ಕೊಟ್ಟು ಸೆಲೆಕ್ಟ್ ಆಗಿಲ್ಲ ಅಂದ್ರೆ ಒಂಥರ ಹೋಗಿ ವಾಪಸ್ ಬರೋ ಥರ. ಸ್ಟೇಡಿಯಂ ಎಲ್ಲ ನಾವು ಹೋಗ್ಬೇಕಾಗಿರೋದು, ಸ್ಟುಡಿಯೋ. ಒಂದು ವರ್ಡು ಜೀವನನ ಅಲ್ಲೋಲ ಕಲ್ಲೋಲ ಮಾಡ್ತಿದೆ. ಇಲ್ಲಿ ಮುಗೀತು, ನಾನು ಹೋಗೋಷ್ಟರಲ್ಲಿ ನಂಗೆ ಚಾನ್ಸ್ ಸಿಗುತ್ತಾ? ಗೈಸ್ ನನ್ಗೀಗ ಏನು ಅನಿಸ್ತಿದೆ ಅಂದರೆ ಅಲ್ಲಲ್ಲಲ್ಲೇ ಅನ್ನೋ ಅನಿಸ್ತಿದೆ. ನೋಡಿ ಅಲ್ಲಿ ಇಷ್ಟು ಜನ ಫಸ್ಟ್ ಟೈಮ್ ಏನಕ್ಕೆ ಆಡಿಷನ್ ಕೊಡೋಕೆ ಬಂದಿದ್ದೀನಿ. ನೀವೆಲ್ಲ ನನಗೇನು ಅಂತೀರಿ ಹೇಳಿ, ಕಮೆಂಟ್ಸಲ್ಲಿ ಹೇಳಿ. ಆಲ್ ದಿ ಬೆಸ್ಟ್ ಅಂತ ಆಯ್ತಾ? ನನಗೆ ಆ್ಯಕ್ಚುಲಿ ಇವಾಗ ಫೀಲ್ ಆಗ್ತಿದೆ, ನನಗೂ ಒಂದು ಹುಡುಗ ಇರಬಾರ್ದಿತ್ತ ಅಂತ. ಹುಡುಗನ ಕರ್ಕೊಂಡು ಆರಾಮಾಗಿ ಬಂದವ್ರೆ. ಇಲ್ಲ ಅಲ್ಲ, ಇವರು ಏನಾದರೂ ಓದ್ತವ್ರ, ಏನಾದ್ರು ರೆಡಿ ಆಗಬೇಕಾ? ಕ್ಲೂಲೆಸ್, ನನಗೊಂಚೂರು ಗೊತ್ತಿಲ್ಲ. ಆ್ಯಂಡ್ ಇಲ್ಲಿ ಎಲ್ಲರೂ ಸಿಕ್ಕಾಪಟ್ಟೆ ಪಾಶಾಗಿ ಬಂದಿದ್ದಾರೆ. ನಾನು ಒಂದು ಮಟ್ಟಿಗೆ ಬಂದಿದ್ದೀನಿ, ನೋಡೋಣ. ಆಲ್ ದಿ ಬೆಸ್ಟ್ ಮೀ ಗೈಸ್. ನನಗೆ ಟೋಕನ್ ನಂಬರ್ 361 ಸಿಕ್ಕಿದೆ. ಆ್ಯಂಡ್ ಐ ಆಮ್ ನಾಟ್ ಶೋರ್ 171ಗೆ ಅಲ್ಲಿ ಜನಸಾಗರ ನೋಡ್ತೀರಾ ಸ್ವಲ್ಪ. ಇವಳು ಪಕ್ಕ ಮಧ್ಯಾಹ್ನಕ್ಕೆ ಹೋಯ್ತಾಳೆ. ಸೊ ಈಗ 361 ಅಂದರೆ ನಂದು ರಾತ್ರಿನ ಮಧ್ಯರಾತ್ರಿನ ಅಂತ ಅರ್ಥ ಆಗ್ತಿಲ್ಲ. ವೆಯ್ಟ್ ಮಾಡಬೇಕು. ನನಗೆ ಮಹಾನಟಿ ಬ್ಯಾನರ್ ಯಾಕೆ ಹಾಕಿದ್ದಾರೆ ಅಂತ ಅರ್ಥ ಆಗ್ತಿಲ್ಲ. ಅದಕ್ಕೆ ಮತ್ತೆ ಆಡಿಷನ್ ತಗೊಳ್ಳಿ ಅಣ್ಣಿ, ನಾನಾದರೂ ಹೋಗ್ತೀನಿ. ನೀವೆಲ್ಲ ಕಮೆಂಟ್ಸ್ ಎಲ್ಲ ಹೇಳಿದ್ರಲ್ಲ ಮಹಾನಟಿಗೆ ಹೋಗಕ್ಕ ಅಂತ, ಅದಕ್ಕಾದ್ರೂ ಹೋಗೋಣ. ಇವಾಗ ನಂಗೆ ಅದೆಲ್ಲ ಅಲ್ಲೆಲ್ಲ ಲೈಕ್ ಡ್ರೆಸ್ ಮಾಡ್ಕೊಂಡು ಬಂದಿದ್ದಾರಲ್ಲ, ಸ್ವಲ್ಪ 1 ಪೀಸ್ ಹಾಕ್ಕೊಂಡು ಸ್ವಲ್ಪ ಪಾಶ್ ಆಗಿ ಈ ಥರ ಬಂದಿದ್ದಾರೆ. ಆ್ಯಂಡ್ ನಾನು 1 ಪೀಸ್ ಹಾಕಿದ್ದೀನಿ, ಬಟ್ ಓಕೆ. ಜೈ ಮಂಕಳಮ್ಮ. ನೀವು ನೋಡ್ರಿ ಹಂಗೆ ಅಂತ ಅನಿಸ್ತಿರೋ, ಏನು 1 ಪೀಸ್ ಹಾಕೊಂಡು ಮಿಂಚ್ತವ್ರು ಹುಡುಗಿರು. ಆದರೆ ನಾನು ಹಾಕ್ಕೊಂಡಿದ್ದೀನಿ. ಇವನ್ ಐ ಆಮ್ ಕ್ಯೂಟ್. ಎಸ್, ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಇಲ್ಲಿ ಬಂದಿರೋದು ಒಂದು ಹುಡುಗಿ ಈ ಥರ ಬಂದಿದ್ದಾರೆ ಅಂತ. ಅದಕ್ಕೆ ಸಿಂಬಲ್ ಆಫ್ ಲವ್ ಅಂತಲೇ ಹೇಳ್ಬೋದು. ಸಿ ಹೌ ಇಟ್ ಇಸ್ ಲವ್ ಬರ್ಡ್ಸ್. ಎಷ್ಟು ಕ್ಯೂಟಾಗಿ ಐತಲ್ವಾ? ಇಲ್ಲಿರೋ ಹುಡುಗಿರು ಹಾಕ್ಕೊಂಡಿರೋ ಮೇಕಪ್ ಸ್ವಲ್ಪ ಕಮ್ಮಿ ಆಗಿದೆ. ನಮ್ಮಷ್ಟು ಹಾಕಿಲ್ಲ ಅವರು. ಅಂದರೆ ಅವ್ರನ್ನ ಕೇಳ್ಬೇಕು ಅಂದ್ಕೊಂಡಿದ್ದೀನಿ ಹೆಂಗೆ ಮೇಕಪ್ ಮಾಡೋದು ಅಂತ. ಒಬ್ಬೊಬ್ಬರು ಮುಗ್ದಲ್ಲೂ ಏನಿಲ್ಲ ಅಂದರೂ ಮ್ಯಾಕ್ಸಿಮಮ್ ಏನಿಲ್ಲ, ನನ್ನಷ್ಟಿಲ್ಲ, ಇನ್ನೂ ಸ್ವಲ್ಪ ಜಾಸ್ತಿ ಇದೆ. ಅಟ್ಲೀಸ್ಟ್ ಮೇಕಪ್ ಕ್ಲಾಸ್ಗಾದ್ರೂ ಹೋಗ್ಬೇಕು. ಇಲ್ಲಿ ಬಂದಮೇಲೆ ಅನ್ನಿಸ್ತಿದೆ ನನಗೆ ಸ್ವಲ್ಪ ಆದರೂ ನಾನು ಹುಡುಗಿ ಥರ ಚೇಂಜ್ ಆಗಬೇಕು ಅಂತ. ಲುಕ್ ದೇರ್, ಎಲ್ಲರೂ ಈ ರೇಂಜಿಗೆ ಪಾಶಾಗಿ ಬಂದಿದ್ದಾರೆ. ಆ್ಯಂಡ್ ನಾನು ಬಂದಿದ್ದೀನಿ ಅಂದ್ಕೊಳ್ಳಿ ಒಂದು ರೇಂಜ್ಗೆ. ಬಟ್ ಆದರೂ ಮಾಡ್ಬೇಕಂತಾನೆ ಅರ್ಥ ಆಗ್ತಾಯಿಲ್ಲ. ಫುಲ್ ಬೋರ್ ಹೊಡಿತಿದೆ ನನಗೆ. ಗಾಯ್ಸ್ ಇನ್ನೂ 211 ಕರೀತವ್ರೆ. ಅಲ್ಲ, ಅವರು ಅಲ್ಲೇನು ಮಾಡಿದ್ದಾರೆ ಗೊತ್ತಾ, ಅಪ್ಲಿಕೇಶನ್ ಹಿಂಗೆ ಕೊಡ್ತಿದ್ದಾರೆ ಆಯಿತಾ, ಆ ಕೆಲಸ ಅವ್ರು ನೆಟ್ಟಿಗೆ ಮಾಡ್ತಾ ಇಲ್ಲ. ಹೋಗ್ಲಿ, ನಮ್ಮಿಬ್ರನ್ನಾದ್ರೂ ಬಿಟ್ಬಿಟ್ರೆ ಕರೆಕ್ಟಾಗಿ ಮಾನಿಟರ್ ಮಾಡಿ. ನಾನು ವಾಲಂಟ್ರಿಗೆ ಕೆಲಸ ಮಾಡ್ತೀನಿ ಗೈಸ್. ನಾನು ಬೇಗ ಸ್ಲಿಪ್ ಕೊಡ್ತೀನಿ. ಯಾಕಂದರೆ 140 ನಾವು ಬಂದಾಗ ಆಲ್ಮೋಸ್ಟ್ ಇಟ್ ವಾಸ್ 11 to 12 ಆಗಿತ್ತು. ಕೊಡ್ತಾನೆ ಇದ್ದಾರೆ. ಪೇಪರ್ ಕೊಡೋಕ್ಕೆ ಇಷ್ಟು ಟೈಮ್. ಅವ್ರು ಪೇಪರ್ ಕೊಡ್ತವ್ರ ಇಲ್ಲ ಪೇಪರ್ ಮಾಡ್ತವ್ರ? ಐ ಮೀನ್ ಪ್ರಿಂಟ್ ಹೊಡಿತಿದ್ದಾರೆ ಅನ್ನೋ ಡೌಟ್ ಇದೆ. ಸಂಧ್ಯಾನ ಮೀಟ್ ಮಾಡಿದ್ದೀವಿ. ಇಲ್ಲೊಂದು ಆಡಿಷನ್ಗೆ ಬಂದಿದ್ದಾರೆ ಅವರು. ಆದರೆ ನಂದು ವಿಚಿತ್ರವಾದ ಪ್ರಾಣಿ ಒಬ್ಳು ಇಲ್ಲಿ ಕಾವ್ಯ ಅಂತ ಹೇಳಿದ್ರೆ, ಹುಡುಗಿನ ಅಂತ ಗೊತ್ತಾಗಲ್ಲ. ನೀವೇ ಹೇಳ್ಬಿಡಿ. ಹುಡುಗ ಜೆಂಡರ್ ಕಮೆಂಟ್ ಮಾಡಿ. ಇವ್ರು ನೋಡಿದ್ರೆ ನಿಮ್ಗೆ ಹುಡುಗಿ ಫೋಟೋ ತರ ಬರುತ್ತೆ. ಚೆನ್ನಾಗಿದೆ. ನೋಡಿ ಮರ್ತೋಗ್ತಿದೆ. ನಿಮ್ಮನ್ನ ನೋಡಿ ಮಾತೇ ಬರ್ತಿಲ್ಲ. ನನ್ನ ಹುಡುಗ ಇದ್ದಾನೆ ಫಾರ್ ದ ಫಸ್ಟ್ ಟೈಮ್ ಫ್ಲರ್ಟಿಂಗ್ ಸ್ಕಿಲ್ಸ್ ಎಲ್ಲ ಬಿಟ್ಟಾರ ಅವ್ರ ಹುಡುಗ. ಸೊ ಗೈಸ್ ಇವಾಗ ಸ್ಟಾರ್ಟ್ ಮಾಡುವ. ವಿಜಯ್ ಪ್ರಕಾಶ್ ತರ ಇವಾಗ ಹಂಗಿಲ್ಲ. ಇವಾಗ ವಿಜಯ್ ಪ್ರಕಾಶ್ ತರ. ಮತ್ತೆ ಅದು ಮಾತಾಡಿ ಹೊರಟೋಯ್ತಲ್ಲ ನೋಡಿ. ಸುಮ್ನೆ ಮಾತಾಡ್ದೆ ಸುಮ್ನೆ ಆತರ ಮಾತಾಡ್ತಾರೆ. ನಾಚಿಕೆ ಆಗ್ತಿದೆ. ಸಿಕ್ಕಾಪಟ್ಟೆ ಆಗ್ತಿದೆ. ಹಿ ಇಸ್ ವೆರಿ ನಾಟಿ. ಅದೇ ನಾಟಿ ಜೊತೆ ಬ್ಯೂಟಿ ಸೇರ್ಕೊಂಡಾಗ ಏನಾಗ್ತಿದ್ಯೋ ಗೊತ್ತಾಗ್ತಿಲ್ಲ. ಕ್ಯೂಟಿ ಆಗ್ತಾ ಇದೆ.
ಫ್ಲಾಪ್ ಆಯ್ತು. ಇಲ್ಲ ಕ್ಯೂಟಿ ಆಗ್ತಾ ಇದೆ, ಹೇಳಾಯ್ತು ಚೆನ್ನಾಗಿದೆ ಡೈಲಾಗ್. ಕೈ ಕೊಡಕ್ ಬಂದು ನೀವ್ ಕೊಟ್ಟಿಲ್ಲ, ಅದು ಕೊಟ್ಬಿಡಿ ಎಡಿಟ್ ಮಾಡೋಣ. ನೀವು ನಂಗೆ ಬ್ರೋ ನೋಡಿ ಕಾಪಿ ಮಾಡ್ತಾ ಇದ್ದಾಳೆ. ಇಲ್ಲೂ ಕಾಪಿ ಮಾಡೋದು ಬಿಡಲ್ವಲ್ಲ ನಾನು. ನೀನ್ ಅದೇ ಟ್ಯಾಲೆಂಟ್ಸ್ ನಾ ಹೇಳ್ತೀನಿ ದಾಡು. ನಿದ್ದೆ ಬರುತ್ತೆ, ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಸ್ಲೀಪ್ ಮಾಡಕ್ಕೆ ಮಣಿ ಕೊಡ್ತಾರೆ. ನಾನು ಹೇಳ್ತೀನಿ ಹೋಗ್ಬೇಕನ್ನೋ ಆಸೆ. ಬೆಳಗ್ಗೆ ನೀನು ರೂಮ್ ಕ್ಲೀನ್ ಮಾಡು ಆಯ್ತಾ? ಈಗಲೇ ನಮ್ ಮಾತಾ ಬರ್ತೀರಾ, ನಿಜ ಹೇಳ್ತೀನಿ. ಕಾಂಪಿಟೇಷನ್ಸ್ ಅಲ್ಲಿ ಸಂಧ್ಯಾ ಹೋದ್ರೆ ವಿನ್ ಆಗ್ತಾಳೆ, ಅದಕ್ಕೆ ನಾನು ರೂಮ್ ಕ್ಲೀನ್ ಮಾಡು ಅಂದೆ. ಬಟ್ ಇಲ್ಲಿ ನೋಡಿ ನಾಟಿ ಈಗ ಈ ಸಂಧ್ಯಾ ಬಾಯ್ಫ್ರೆಂಡ್ ತುಂಬಾ ನಾಟಿ ಇದಾರೆ. ಸಿಕ್ಕಾಪಟ್ಟೆ ಜನ ಇದಾರೆ. ಅಂಡ್ ಈ ಜನದಲ್ಲಿ ನನ್ಗಿರೋ ಏನಂತಾರೆ ಎನರ್ಜಿ ಕೂಡ ಡ್ರೈನ್ ಔಟ್ ಆಗೋಗಿದೆ. ಬೆಳಗಿಂದ ನಾನು ಊಟ ತಿಂದಿಲ್ಲ, ಉಪವಾಸ ವ್ರತ ಮಾಡ್ತಾರೆ. ಸೆಲೆಕ್ಟ್ ಆಗ್ಲಿ ಅಂತ ತಲೆ ಸುದ್ದಿದ್ದಾರೆ. ನಾನೇ ಎತ್ಕೊಂಡು ಹೋಗ್ಬೇಕು ಅಕ್ಕ 51 kg ಅವಳು. ನೀನ್ ಎಷ್ಟಿದ್ಯಾ? 59. ಮತ್ತೆ ಆಗಲ್ವೇನೆ ಏನು 51? ಎತ್ಬೇಕಾ ನೀನ? ಬೇಡ ಬೇಡ ಬೇಡ. ಸೊ ಗೈಸ್ ಹಿಂಗೆ ಇನ್ನು ವೇಟ್ ಮಾಡ್ತಾ ಇದ್ದೀನಿ. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ನನ್ನ ಟರ್ನ್ ಬರೋಷ್ಟರಲ್ಲಿ ಮೇ ಬಿ ರಾತ್ರಿ ಆಗಿರ್ಬೋದು. ಮಧ್ಯರಾತ್ರಿ ನಾನು ಏನಾದರೂ ಹಾಯ್ ಗಾಯ್ಸ್ ಅಂದ್ರೂ ನೋಡ್ರಿ ಆಯ್ತಾ. ಗೈಸ್ ನೀವು ಆಡಿಷನ್ಗೆ ಬಂದರೆ ಏನು ಕಡಿತಿರೋ ಬಿಡ್ತಿರೋ ಗೊತ್ತಿಲ್ಲ. ಇಲ್ದಿರೋ ಪೇಷನ್ಸ್ನ ಹೆಂಗೆ ತೊಗೊಂಬಂದು ನಿಮ್ಮ ಹತ್ರ ಇಟ್ಕೊಂಡು ಅದನ್ನು ಸಾಕ್ಸ್ಕೊಂಡು ಹೋಗ್ತೀರಾ ಅನ್ನೋದ್ರ ಮೇಲೆ ಇರುತ್ತೆ. ಇರೋ ಬರೋ ಪೇಷನ್ಸ್ ಎಲ್ಲ ಖಾಲಿ ಆಗಿದೆ. ಆಗ್ತಾಯಿಲ್ಲ ನನಗೆ ಇಷ್ಟು ಕಷ್ಟಪಟ್ಟು ದೇವ್ರು ನಾನು ಸೆಲೆಕ್ಟ್ ಮಾಡಿಲ್ಲ ಅಂದರೆ ಬೇಜಾರಾಗುತ್ತೆ. ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಅದು ನಿನ್ ಬಗ್ಗೆನೇ ಕನ್ವರ್ಸ್ತಿದ್ದೆ. ಸಡನ್ ಆಗಿ ಬಂದಲ್ಲ, ಏನ್ ಮಾತಾಡ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ. ಟೈಮ್ ಬಂದು ಎಷ್ಟು 4:28 ಆಯಿತು. ಇನ್ನು 100 ನಡೀತಿದೆ ಅಲ್ಲಿ. ನಮ್ದಿರೋದು 2ಗೆ ಎಷ್ಟೋ ಹಾಕಿದ್ರೆ ಬರುತ್ತೆ. ಸೊ ಇವಾಗ ಏನು ಕತೆ ಅಂದರೆ ನಮಗೆ ಊಟ. ಸೊ ಬೆಳಗ್ಗೆ ನಾನು ಬ್ರೇಕ್ಫಾಸ್ಟು ತಿಂದಿರಲಿಲ್ಲ, ಉಪವಾಸ ಇದ್ದೆ. ಆದರೆ ಇನ್ನೂ ಇದ್ರೆ ತಲೆ ಆಲ್ರೆಡಿ ಸುತ್ತಿದೆ, ಇನ್ನೂ ಸುತ್ತ ಬಿದ್ದೋಗ್ತೀನಿ ಅಂದ್ಬಿಟ್ಟು ತಿಂತಾ ಇದ್ದೀನಿ. ಯಾರಾದರೂ ಹುಡುಗಿರಮ್ಮ ಈಸಿಯಾಗಿ ಸಿಗುತ್ತೆ ಚಾನ್ಸು, ಎಲ್ಲ ಲಕ್ಕು, ನೋಡೋಕೆ ಚೆನ್ನಾಗಿದ್ದಾರೆ ಅಂತ ಯಾರಾದರೂ ಹೇಳ್ಬಿಟ್ರು ಬನ್ನಿ ದಯವಿಟ್ಟು ಪ್ಲೀಸ್ ಆಡಿಷನ್ಗೆ ಒಂದ್ಸರಿ ಟ್ರೈ ಮಾಡಿ. ಅವ್ರು ಗೊತ್ತಾಗುತ್ತೆ ನಿಮಗೆ ಹುಡುಗರಿಗೆ ಯಾವುದು ಈಸಿಯಾಗಿ ಬರಲ್ಲ ಅಂತ. ಅವ್ರು ಕಷ್ಟಪಡಬೇಕು. ಅಫ್ಕೋರ್ಸ್ ಕೇಳ್ತೀನಿ ನಾನು. ನೀವು ಕ್ಯಾಮ್ರಾಮನ್ ಮಾಡ್ಕೊಂಬಿಟ್ಟೆ ನನ್ನ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಡಿ. ಎಷ್ಟು ಪೇ ಮಾಡ್ತೀರಾ ಕ್ಯಾಮ್ರಾಮನ್ಗೆ? ಸಾರಿ ನಾವು ಬರ್ಗೆಟ್ಟಿದ್ದೀವಿ, ನಮಗೆ ಏನಿಲ್ಲ. ಅರ್ಥ ಮಾಡ್ಕೊಳ್ಳಿ. ಎಷ್ಟೇ ಒಂದು ಮಟ್ಟಕ್ಕಾದ್ರೂ ಓಕೆನಾ ಹೇಳು. ನಿಮ್ಗೆ ಎಷ್ಟು ಖುಷಿ ಆಗುತ್ತಾ ಗೊತ್ತಿಲ್ಲ, ಬಟ್ ನನ್ಗೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಈ ಥರ ಎಲ್ಲ ಮೀಟ್ ಆದಾಗ. ವಿತ್ ದ ಸ್ಟಿಕ್ಕರ್ ಐ ಆಮ್ ಸಿಟ್ಟಿಂಗ್ ಹಿಯರ್ ನೆಕ್ಸ್ಟ್ ಟು ಮೈ with the hottest guy Kavya. hottest guy Kavya, and she's talking to someone over the call who's the more hottest. She is hot. ಇವಾಗ ಏನಂದ್ರೆ ಸ್ಟಿಕ್ಕರ್ ಹಾಕೊಂಡು ಕೂತಿದ್ದೀನಿ ಗೈಸ್. ಈಗ ಹೋಗ್ಬೇಕು, ಆಡಿಷನ್ ಕೊಡ್ಬೇಕು. ಇವ್ರೆ ಹಾಕಿದ್ದು ನನ್ನ ದುರಂತ ಏನಂದ್ರೆ 85 ಆದ್ಮೇಲೆ 86 ಇದೇ ಸ್ಟಿಕ್ಕರ್ ಬೇಕಾ ನನಗೆ? ಇದೇ ನಂಬರ್ ಕೊಡ್ಬೇಕು ಅವರು. ಯಾಕೆಂದ್ರೆ ನಂದು ನಿಮ್ದು ಬಂದ ಹೀಗೆ ಬಂದ ಅಲ್ಲ. ಪಾಪ 87 ನಾನು. ಅವರೆಲ್ಲ ಹೋಗ್ತಿರೋ ರೇಂಜ್ ನೋಡ್ರೆ ಫುಲ್ ಒಂಥರ ನರ್ವಸ್ ಇರುತ್ತಲ್ಲ, ಹಂಗೆ ಹೋಗ್ತಾವ್ರೆ. ಡ್ರೀಮ್ RDKD ಸ್ಟೇಜ್ನ ಹತ್ಬೇಕು ಅನ್ನೋದು ಅಕಸ್ಮಾತ್ ಆಗಿದ್ದಿದ್ರೆ ನಾನಿಲ್ಲಿ ಶಿವರಾಜ್ ಕುಮಾರ್ ಸರ್ನ ನೋಡ್ತಿದ್ದೆ, ಅದು ಇಷ್ಟು ಹತ್ರದಿಂದ. ನೈಸ್, ನನ್ನ ಆಡಿಷನ್ ಮುಗೀತು. ಇವಾಗ ಗೊತ್ತಿಲ್ಲ, ಹೋಪ್ ಫಾರ್ ದಿ ಬೆಸ್ಟ್ ಆ್ಯಂಡ್ ಟೈಮ್ ಟು ರಿಮೂವ್ ದಿಸ್. ಲೆಟ್ಸ್ ಸಿ ಏನಾಗುತ್ತೆ ಅಂತ ನೋಡೋಣ. ನಾನು ಒಳಗಡೆ ಹೋದಾಗ ಫುಲ್ ಬೆಳಕಿತ್ತು ರಾತ್ರಿ. ಇವಾಗ ಆಚೆ ಬಂದಿದ್ದೀನಿ, ಫುಲ್ ಕತ್ಲ ಹೋಗ್ಬಿಟ್ಟಿದೆ. ಗೊತ್ತಿಲ್ಲ ಸೆಲೆಕ್ಟ್ ಆಗ್ತೀನೋ ಇಲ್ವೋ. ನಾನು 100% ಕೊಟ್ಟಿದ್ದೀನಿ, ಮಿಕ್ಕಿದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ಸೆಲೆಕ್ಟ್ ಆದರೆ ಖುಷಿ, ಸೆಲೆಕ್ಟ್ ಆಗಿಲ್ಲ ಅಂದರೆ ನೆಕ್ಸ್ಟ್ ಟ್ರೈ ಅಷ್ಟೇ. ಅಕಸ್ಮಾತ್ ಯಾರಾದರೂ ಕಮೆಂಟಲ್ಲಿ ಅಕ್ಕ ದೊಡ್ಡದಾಗ ಓದಲ್ಲ ಏನಾಯಿತು ಅಂತ ಕೇಳಬೇಡಿ, ನಾನು ಟ್ರೈ ಆದರೂ ಮಾಡಿದ್ದೀನಿ, ಅದಕ್ಕೆ ಗುಡ್ ಒನ್ ಅನ್ನಿ. ಆ್ಯಂಡ್ ಈಗ ಈ ಮೇಡಮ್ ಅವ್ರ ಮನೆಗೆ ಹೋಗ್ತಿದ್ದಾಳೆ. ಸೊ ಹುಷಾರಾಗಿ ಹೋಗ್ಲೇ. ವೆಲ್ಕಮ್. ಆದರೂ ಏನು ಕೊಡ್ಸಿಲ್ಲ ನನಗೆ. ನೆಕ್ಸ್ಟ್ ಟೈಮ್. ಹಾಂ, ಡನ್ ವಿತ್ ಮೈ ಆಡಿಷನ್. ಹಾಯ್, ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಆಮೇಲೆ ಮತ್ತೆ ಸಿಗುವ.